ಒಂದು ಪ್ಲೇಟಲ್ಲಿ ಉಪ್ಪು ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಸೀಡ್ಸು, ಅರಿಶಿನ, ಸ್ವಲ್ಪ ಮಸಾಲ ಅಷ್ಟೇ. ನಾನೇ ಮನೆಯಲ್ಲಿ ತಯಾರಿಸುವಂಥ ಧನಿಯಾ ಪೌಡ್ರು, ರುಚಿಗೆ ಅಷ್ಟೇ, ಟೇಸ್ಟ್ ಕೊಡುತ್ತೆ. ಆಮೇಲೆ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ. ಈ ಮೆಣಸಿನ್ಕಾಯಿ, ಈರುಳ್ಳಿ, ಬೀನ್ಸು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಕರಿಬೇವು ನಮ್ಮ ಹಿತ್ತಲಲ್ಲೇ ಇರೋದು. ಇವಾಗ ಒಂದು ಬಾಣಲಿಲಿ ಇಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಒಂಚೂರು ಎಣ್ಣೆ ಹಾಕಬೇಕು. ಗ್ಯಾಸ್ ಹಚ್ತೀನಿ ರೀ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಕರಿಬೇವು ಹಾಕ್ತೀನಿ. ಇದು ಮನೇಲಿ ಸೀಡ್ಸಿದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಮೆಣಸಿನ್ಕಾಯಿ, ಎಲ್ಲ ಥರದ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಈರುಳ್ಳಿ ಬೇಯಲಿ ಅಂತ ಒಂಚೂರು ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿಬಿಟ್ಟು ಅದನ್ನು ಚೂರು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದು ಚೆನ್ನಾಗಿ ಕಲರ್ ಕೊಡಬೇಕಲ್ವಾ, ಯಾಕಂದರೆ 3 ವರ್ಷದ ಮಗು ತಿಂತಾ ಇರುತ್ತೆ. ನನ್ನ ಮಗನಿಗೆ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ. ಸೊ ಇಟ್ಕೊಂಡಿರೋ ಮಸಾಲ ಎಲ್ಲನೂ ಹಾಕಿಬಿಟ್ಟು ಫ್ರೈ ಮಾಡ್ತೀನಿ. ಇದ್ದಿದ್ದು ರೈಸು ಬಿಸಿ ಮಾಡಿದ್ದೆ ಇವಾಗ ತಾನೇ. ಬಿಸಿ ರೈಸ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊತೀನಿ. ನೋಡಿ ಈ ಥರ. ಆಲ್ರೆಡಿ ಎಲ್ಲ ಕಲರೆಲ್ಲ ಮಸಾಲ ಐಟಮ್ಸು ಅನ್ನಕ್ಕೆಲ್ಲ ಹೇಗೆ ಇರ್ಕೊಳುತ್ತೆ ಅಂತ. ಬಿಸಿ ಬಿಸಿ ಹೇಗಿರೋ ಅನ್ನ ಇದ್ದರೆ ಏನು ಫ್ಲೇವರ್ ಕೊಡುತ್ತೆ ಅಂತೀರ. ಇದಕ್ಕೆ ಯಾವುದೇ ರೀತಿ ನಾನು ಸೈಡ್ ಯಾವುದು ಏನು ಕೆಮಿಕಲ್ದು ಮಿಕ್ಸ್ ಮಾಡಿಲ್ಲ. ಸ್ವಲ್ಪ ಬೇಯಲಿ. ಮೇಲೆ ಲಿಂಬೆಹಣ್ಣು ಹಾಕ್ತೀನಿ. ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ, ಖಾರವಾಗಿ, ಹುಳಿ ಹುಳಿಯಾಗಿ. ನನ್ನ ಮಗನ ನೋಡಿ ಇವಾಗ ಕಾಯ್ತಾ ಇದ್ದಾನೆ, ಹಾಕು ಅಮ್ಮ ಅಂತ. ಹೇಗಿದೆ ಮಗನೇ, ಚೆನ್ನಾಗಿದೆಯಾ? ಅವನು ಟೇಸ್ಟ್ ಮಾಡಿ ಹೇಳಿ. ನೋಡಿ ಲಿಂಬೆಹಣ್ಣಂತೆ ಮೇಲೆ, ಅದೇ ಒಂದು ಕೈ ಲಿಂಬೆಹಣ್ಣು ಇಟ್ಟಿದ್ದೇನೆ. ಹೆಂಗಿದೆ ಮಗನೇ? ಸೂಪರಾ? ಡನ್.